1,20,20,20 ಕುಟುಂಬಗಳಿಗೆ ಸುಮಾರು 4.25 ಕೋಟಿಗೂ ಹೆಚ್ಚು ಜನರಿಗೆ ಕೊಡ್ತಾ ಇದ್ದೀವಿ. ದಟ್ ಇಸ್ ವೈ ಬಡತನದ ರೇಖೆಯಿಂದ ಕೆಳಗಡೆ ಇದ್ದವರು ಹೊರಗಡೆ ಬರ್ತಾ ಇದ್ದಾರೆ, ಮಧ್ಯಮ ವರ್ಗಕ್ಕೆ ಸೇರ್ತಾ ಇದ್ದಾರೆ. ಇವ್ರು ಯಾವತ್ತಾರು ಮಾಡಿದಾರಾ? ಈಗ ಕಾಪಿ ಹೊಡೆಯಕ್ಕೆ ಶುರು ಮಾಡಿದ್ದಾರೆ. ಹರಿಯಾಣದ ಚೀಫ್ ಮಿನಿಸ್ಟರ್ ಯಾರೋ ಮಾಡಿದ್ದಾರೆ ಈಗ ಕಾಪಿ, ಮಧ್ಯಪ್ರದೇಶ ಚೀಫ್ ಮಿನಿಸ್ಟರ್ ಕಾಪಿ ಮಾಡಿದ್ರು. ಈಗ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ಇದೇ ಮೋದಿಯವರು ನಾವು ಗ್ಯಾರಂಟಿಯನ್ನ ಘೋಷಣೆ ಮಾಡಿದಾಗ ಏನಂತ ಹೇಳಿದ್ರು ಗೊತ್ತಾ? ರಾಜಸ್ಥಾನದಲ್ಲಿ ಈ ಗ್ಯಾರಂಟಿಗಳನ್ನ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ದಿವಾಳಿ ಆಯ್ತಾ? ಜಾರಿ ಮಾಡಾಯ್ತು, ಮುಂದಿನ ವರ್ಷಕ್ಕೆ ದುಡ್ಡು ಕೊಟ್ಟಾಯ್ತು, ದಿವಾಳಿ ಆಗಿದೆಯಾ? 1,20,000 ಕೋಟಿ ಗ್ಯಾರಂಟಿಗಳನ್ನು ಸೇರಿ ಮುಂದಿನ ವರ್ಷದ ಬಜೆಟ್ನಲ್ಲಿ 1,20,000 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಇಟ್ಟಿದ್ದೀವಿ. 1,20,000 ಕೋಟಿ. ಮಾನ್ಯ ಅಧ್ಯಕ್ಷರೇ, ಈ ಮೋದಿ ಗ್ಯಾರಂಟಿನಲ್ಲಿ ಕರ್ನಾಟಕದ ಪಾಲೂ ಇದೆ, ಅದನ್ನ ಹೇಳಲ್ಲ. ಸುಮಾರು 50-65% ನಮ್ಮ ಪಾಲಿದೆ ಮೋದಿ ಗ್ಯಾರಂಟಿ ಯೋಜನೆಯಲ್ಲಿ. ಈ ಇಂಜಸ್ಟಿಸ್ನ ಕರ್ನಾಟಕ ಆಗಿರ್ತಕ್ಕಂಥ ಇವರು ಬೆಂಬಲಿಸ್ತಾ ಇದ್ದಾರಲ್ಲ, ನನ್ನ ಬಜೆಟ್ಗೆ ಉತ್ತರ ಕೊಡೋದನ್ನ ಕೇಳಲಾರದೆ ಹೊಂಟೋದ್ರಲ್ಲ, ಇವರು ಕರ್ನಾಟಕದ ಕನ್ನಡಿಗರ ಜನರ ದ್ರೋಹ ಮಾಡ್ತಾ ಇಲ್ವಾ? ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇಲ್ವಾ? ಅಟ್ಲೀಸ್ಟ್ 25 ಜನ ಎಂಪಿಗಳಿಗೆ ಗೆದ್ದೋಗಿದ್ದಾರೆ, 25 ಜನ ಎಂಪಿಗಳಿಗೆ ಗೆದ್ದೋಗಿದ್ದಾರೆ. ಒಂದು ದಿನ ನೀವು ಹಿಂಗೆ ಹೇಳಿದ್ರಿ ಅಮ್ಮ, 15ನೇ ಹಣಕಾಸಿನ ಆಯೋಗದಲ್ಲಿ ಹಿಂಗೆ ಅಂತ ಹೇಳಿದ್ದಾರೆ, ಕೊಡ್ರಿ ಓಲಿ. ಅವ್ರಿಗೆ ದಮ್ಮೇ ಇಲ್ಲ, ತಾಕತ್ತೇ ಇಲ್ಲ ನಿಂತ್ಕೊಳ್ಳಕ್ಕೆ. ಅವ್ರ ಹತ್ರ ನಿರ್ಮಲಾ ಸೀತಾರಾಮನ್ ಹತ್ರ ಕೇಳಕ್ಕೆ ತಾಕತ್ತಿಲ್ಲ, ಕೇಳೋದೇ ಇಲ್ಲ ಯಾವತ್ತು. ಇಲ್ಲಿ ಕಾಗದ ಹರಿದಾಕ್ಬಿಟ್ಟಿದ್ದಾರೆ, ಅದು ಎಲ್ಲ ಪೇಪರ್ಗಳನ್ನೆಲ್ಲ ತಗೊಂಡು ಹರಿದಾಕೋದು. ಆಮೇಲೆ ಇವತ್ತಿನವರೆಗೆ ನಾವು ಬರ ಪರಿಹಾರ ಕಳಿಸಿ ಸುಮಾರು 20-10-2023 ಕಳಿಸಿದ್ವಿ. ಮೆಮೊರಾಂಡಮ್ ಕೊಟ್ಟು 20-10-2023 ಮೊದಲನೇ ಮೆಮೊರಾಂಡಮ್. ಎರಡನೇ ಮೆಮೊರಾಂಡಮ್ ಕೊಟ್ಟದ್ದು 16-11-2023 2 ಮೆಮೊರಾಂಡಮ್ ಕೊಟ್ಟದ್ದು. ಮೊದಲನೇ ಮೆಮೊರಾಂಡಮ್ನಲ್ಲಿ 17,970 ಎಷ್ಟು ಮರ್ತು ಬಿಟ್ಟಿದ್ದೀನಿ ನಾನು, 900 ಚಿಲ್ಲರೆ ಕೋಟಿ. ಎರಡನೇ ಇದರಲ್ಲಿ 18,000 ಚಿಲ್ಲರೆ ಕೋಟಿ ಕೇಳಿದ. ನಾನೇ ಸ್ವತಃ ನೇರವಾಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದೆ, ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ. ನಮ್ಮಲ್ಲಿ ದುಡ್ಡಿಲ್ಲ, ಕೊಡಿ, ಪರಿಹಾರ ಕೊಡಬೇಕು, ರೈತರಿಗೆ ಕಷ್ಟದಲ್ಲಿದ್ದಾರೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಅದರಲ್ಲಿ 196 ತಾಲೂಕುಗಳು ತೀವ್ರ ಬರಗಾಲ ಸಿಕ್ಕಾಕೊಂಡಿದ್ದಾವೆ. 18,000 ಕೇಳಿದ್ದೀವಿ NDRF ಪ್ರಕಾರ, ಕೊಡ್ರಿ. ಇಲ್ಲ, ನಾನು ಡಿಸೆಂಬರ್ 20ನೇ ತಾರೀಕು ಭೇಟಿಯಾಗಿದ್ದದ್ದು. ನಾಳೆನೇ ಕರೆದುಬಿಟ್ಟಿದ್ದೀವಿ, 23ಕ್ಕೆ ಕರೆದುಬಿಟ್ಟಿದ್ದೀನಿ ಮೀಟಿಂಗ್ ಅಂತದ್ದು. ಇವತ್ತಿನವರೆಗೆ ಕೊಡಲಿಲ್ಲ. ನಾವು ತಾತ್ಕಾಲಿಕವಾಗಿ ಪರಿಹಾರ ಕೊಡಬೇಕು ಅಂತೇಳಿ ಸುಮಾರು 33 ಲಕ್ಷ ರೈತರಿಗೆ 628 ಕೋಟಿ ತಾತ್ಕಾಲಿಕ ಪರಿಹಾರವನ್ನು ಕೊಟ್ಟಿದ್ದೀವಿ. 2,000 ರೂಪಾಯಿವರೆಗೆ.
ಆಮೇಲೆ ಮಾನ್ಯ ಸಭಾಧ್ಯಕ್ಷರೇ, ಒಟ್ಟು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಇಂಥ ಬರಗಾಲ ಯಾವ ಕಾಲದಲ್ಲೂ ಕೂಡ ಬಂದಿಲ್ಲ. ಇಷ್ಟೊಂದು ಭೀಕರವಾದಂಥ ಬರಗಾಲ ಬಂದಿಲ್ಲ. 123 ವರ್ಷ ಕೇಂದ್ರ ಸರ್ಕಾರ ಗ್ವಾಗರ್ ಕಂದ್ರು ಕೂಡ ಕೊಡ್ಲಿಲ್ಲ. ಅದು ಹೋಗಿ ಹೇಳ್ಬೇಕಲ್ಲ. ಇಲ್ಲಿ ಗಲಾಟೆ ಮಾಡ್ತಾರಲ್ಲ, ಅಲ್ಲಿ ಹೋಗಿ ಕೂತ್ಕೊಂಡು ಕೇಳ್ಬೇಕಾಗಿ ಕೊಟ್ಬಿಡ್ರಿ ಕರ್ನಾಟಕಕ್ಕೆ ಅಂತ. ನಾನು ಕೇಳ್ತೇನೆ, ಕರ್ನಾಟಕದ ಜನ ಇವರನ್ನ ಮತ್ತೆ ಬರ್ತಕ್ಕಂಥ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಬೇಕು. ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ರು, ಸುಮ್ಮನೆ ಕೂತಿದಾರಲ್ಲ ಬಾಯಿ ಬಿಡದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.